Good morning, dear students. Welcome to mathematics online classes. Okay, yesterday I already found some problems. So that exercise 10.2, 10.2, 3 problem it is completed. So next problem number 4, you see problem number 4. Find the value of x and y ಅಂತ ಇಲ್ಲಿ ಮಿಸ್ಟೇಕ್ ಆಗದೆ ಇದು ಪ್ರಿಂಟೆಡ್ ಮಿಸ್ಟೇಕ್. Find the value of x and y so that the vectors 2i plus 3j and xi plus yj are equal. Find the value of x and y. Find the value of x and y. Find out that. Okay. So first find the value of x and y so that the vectors 2i plus 3j. 2i first ಅದನ್ನ ನಾವೇನು ತರೋಣ let a vector ಅಂತ ಅಂದ್ಕೊಳ್ಳಿ. a vectors is equal to 2i plus 3j. ನೋಡಿ ಯಾವಾಗ ಕ್ಯಾಪ್ ಹಾಕೋದಂತೂ ಮರ್ತ್ಬೇಡಿ, ಕ್ಯಾಪ್ ಹಾಕಬೇಕು. ಸೊ and b vectors is equal to xi plus yj, xi plus yj. Therefore ಅವ್ರು ಏನು ಹೇಳಿದ್ದಾರೆ, 2 vectors are equal. equal ಅಂತಂದ್ರೆ a is equal to b ಅಂತ. a vectors is equal to b vectors. a vectors ಏನಿದೆ, 2i cap plus 3j vector is equal to xi plus yj. ಅಷ್ಟೇನಿಲ್ಲ. i coefficient here x, i coefficient here 2, therefore x is equal to 2. ಇಷ್ಟೇನೇನಿಲ್ಲ. x is equal to 2, then j coefficient y, j coefficient 3, y is equal to 3. ಇಷ್ಟೇ, ಏನಿಲ್ಲ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್ number 5. Sorry, 5, right, 5. Find the scalar and vector components of the vector with initial point 2, 1 and terminal point -5, 7. ಇಲ್ಲಿ ಏನು ಕೇಳಿದ್ದಾರೆ ಅಂತಂದ್ರೆ, so that problem it is find the scalar component and vector component. Find the scalar component and vector component. But here given one is initial point, one is terminal point. ನಿಮಗೆಲ್ಲ ಇನಿಷಿಯಲ್ ಪಾಯಿಂಟ್ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಗೊತ್ತಿಲ್ಲ ನಿಮಗೆ. ಇನಿಷಿಯಲ್ ಪಾಯಿಂಟ್, ಟರ್ಮಿನಲ್ ಪಾಯಿಂಟ್ ಗೊತ್ತು, ಪೊಸಿಷನ್ ವೆಕ್ಟರ್ ಸಹ ಬರ್ತದಲ್ಲ. ಲೆಟ್ ಓ ಬಿ ದ ಇನಿಷಿಯಲ್ ಪಾಯಿಂಟ್, ಪಿ ಬಿ ಎ ಎನಿ ಪಾಯಿಂಟ್ ಆನ್ ಸ್ಪೇಸ್ ಅಂತ ಹೇಳ್ತೀವಲ್ಲ, ಅದೇ ಟರ್ಮಿನಲ್ ಪಾಯಿಂಟ್. ಇಲ್ಲಿ ಏನ್ ಮಾಡಿದ, ಟರ್ಮಿನಲ್ ಪಾಯಿಂಟ್ ಒಂದು ಕೊಟ್ಟಿದ್ದಾರೆ, ಇನಿಷಿಯಲ್ ಪಾಯಿಂಟ್ ಒಂದು ಕೊಟ್ಟಿದ್ದಾರೆ. ಸೊ ಫೈಂಡ್ ಅಂತ ಕೇಳ್ಬಿಟ್ಟಿದ್ದಾರೆ. ಓಕೆ, ಸೊ ನಾವು ಬರ್ಕೋಣ. ಫಸ್ಟ್ ಏನ್ ಕೊಟ್ಟಿದ್ದಾರೆ, ಇನಿಷಿಯಲ್ ಪಾಯಿಂಟ್ ಐ ಪಿ ಅಂತ ಬರೀತೀನಿ. ನೋಡಿ ನಾನು ಬರೆಯೋದು, ನೀವು ಮಾತ್ರ ಇನಿಷಿಯಲ್ ಪಾಯಿಂಟ್ ಅಂತಲೇ ಫುಲ್ ಬರ್ಕೋಬೇಕು, ನಾನು ಮಾತ್ರ ಐ ಪಿ ಅಂತ ಬರೀತೀನಿ ಅಷ್ಟೇ. ಸೊ ಇನಿಷಿಯಲ್ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ, ಇನಿಷಿಯಲ್ ಪಾಯಿಂಟ್ 2, 1 ಕೊಟ್ಟಿದ್ದಾರೆ. 2, 1 ಕೊಟ್ಟಿದ್ದಾರೆ. ಇದು ನೆಕ್ಸ್ಟ್ ಇನ್ನೊಂದು ಟರ್ಮಿನಲ್ ಪಾಯಿಂಟ್ ಟಿ ಪಿ ಅಂತ ಬರೀತೀನಿ. ನೀವು ಟರ್ಮಿನಲ್ ಪಾಯಿಂಟ್ ಅಂತಲೇ ಬರಬೇಕು. ಟಿ ಪಿ ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ, -5, 7, -5, 7. ಸೊ ಇದನ್ನ ವೆಕ್ಟರ್ಸ್ ಫಾರ್ಮ್ ಕನ್ವರ್ಟ್ ಮಾಡ್ಕೊಳ್ಳಿ. ವೆಕ್ಟರ್ಸ್ ಫಾರ್ಮ್ ಅಂತಂದ್ರೆ ಯೂನಿಟ್ ವೆಕ್ಟರ್ಸ್ ಎಲ್ಲ ಸೇರ್ತವಲ್ಲ. ಎ ವೆಕ್ಟರ್ಸ್ ಬೇಕಾದ್ರೆ ಕ್ಯಾಪಿಟಲ್ ಲೆಟರ್ ತೆಗೆದುಕೊಳ್ಳಿ. ಎ ವೆಕ್ಟರ್ಸ್ ಇಸ್ ಈಕ್ವಲ್ ಟು 2. ಈಗ ಪೊಸಿಷನ್ ವೆಕ್ಟರ್, ಇದು ವೆಕ್ಟರ್ಸ್ ಎ ಅಂತ ಬರೀಬೇಕು, ಪೊಸಿಷನ್ ವೆಕ್ಟರ್ಸ್ ಬರಬೇಕು. ಪೊಸಿಷನ್ ವೆಕ್ಟರ್ಸ್ ಅಂತ ಗೊತ್ತಲ್ಲ, ಲೆಟ್ ಓ ಬಿ ದ ಫಿಕ್ಸ್ಡ್ ಪಾಯಿಂಟ್. ಇದು ಓ ಎ ತರ ಅವ್ರು ಏನಾರ ಪೊಸಿಷನ್ ವೆಕ್ಟರ್ಸ್ ನೋಡಿದ್ರೆ ಅರ್ಥ ಮಾಡ್ಕೊಳ್ಳಿ. ಪೊಸಿಷನ್ ಅಂತ ಕೇಳಿದ ತಕ್ಷಣ ಓ ಸೇರಿಸ್ಬಿಡಿ, ಓ ಎ ವೆಕ್ಟರ್. ಪೊಸಿಷನ್ ವೆಕ್ಟರ್ ಬಿ ಇಸ್ ಈಕ್ವಲ್ ಟು ಪೊಸಿಷನ್ ವೆಕ್ಟರ್ಸ್ ಓ ಬಿ ಆತರ. OA vectors is equal to ಏನಂತ ಬರೆಯಬಹುದು, 2i plus 1j ಅಂತ. ಇಲ್ಲಿ ಒಂದಿದೆಯಲ್ಲ, 1 ಅಂತ ಬರೆಯಬಹುದು, ದಟ್ ಇಸ್ ಅಂಡರ್ಸ್ಟುಡ್. j, 2i plus j. ಇದು ಯಾವುದು, ಇದು ವೆಕ್ಟರ್ಸ್. ಯಾವುದು, ಪೊಸಿಷನ್ ವೆಕ್ಟರ್ಸ್ ಅಲ್ಲಿ ನಾವು OA is equal to ವೆಕ್ಟರ್ಸ್ ಫಾರ್ಮ್ ಬರೆದವ. ಇದೂ ಅಷ್ಟೇ, ಇದನ್ನ b ಅಂತ ಅಂದ್ಕೊಳ್ಳಿ. ಟೇಕ್ b, OB ವೆಕ್ಟರ್. OB ಹೀಗೆ ಫಸ್ಟ್ ತಾಳಿ. ಇನ್ನೊಂದು ಸಿಂಪಲ್ ತೋರಿಸ್ತೀನಿ. ಇನಿಷಿಯಲ್ ಪಾಯಿಂಟ್ ನೋಡಿ, ಇನಿಷಿಯಲ್ ಪಾಯಿಂಟ್ ನ ನೀವು ಏನೋ ಎ ಇಸ್ ಎ ಇನಿಷಿಯಲ್ ಪಾಯಿಂಟ್, ಎ ಇಸ್ ಈಕ್ವಲ್ ಟು 2, 1. ಸೊ ಬಿ ಇಸ್ ಎ ಇನಿಷಿಯಲ್ ಟರ್ಮಿನಲ್ ಪಾಯಿಂಟ್, ಟರ್ಮಿನಲ್ ಆಫ್ -5, 7. ದೆನ್ ಅಕಾರ್ಡಿಂಗ್ ಟು ಪೊಸಿಷನ್ ವೆಕ್ಟರ್ಸ್, ಓ ಎ ವೆಕ್ಟರ್ಸ್ ಇಸ್ ಈಕ್ವಲ್ ಟು 2i plus 1j. ಸೊ ಓ ಬಿ ವೆಕ್ಟರ್ಸ್ ಇಸ್ ಈಕ್ವಲ್ ಟು, ಓ ಬಿ ವೆಕ್ಟರ್ಸ್ ಪೊಸಿಷನ್ ವೆಕ್ಟರ್ಸ್ ಇಸ್ ಈಕ್ವಲ್ ಟು -5i plus 7j. ಈ ತರ ಬರ್ಕೋಬೇಕು, -5 plus 7j. ಸೊ ನೆಕ್ಸ್ಟ್ ಟೈಮ್ ಬರೀತೀರಿ ಅಂತಂದ್ರೆ
ಎ ಬಿ ವೆಕ್ಟರ್ಸ್ ಇಸ್ ಈಕ್ವಲ್ ಟು ಅಂತ ಬರ್ಕೋಬಹುದು. ನೆನ್ನೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಎ ಬಿ ವೆಕ್ಟರ್ಸ್ ಇಸ್ ಈಕ್ವಲ್ ಟು ಒ ಬಿ ಮೈನಸ್ ಒ ಎ. ಬೇಕಾದ್ರೆ ನಿನ್ನೆ ಕ್ಲಾಸ್ ಅಲ್ಲಿ ನೋಡಿ. ಎ ಬಿ ವೆಕ್ಟರ್ಸ್ ಇಸ್ ಈಕ್ವಲ್ ಟು ಒ ಬಿ ವೆಕ್ಟರ್ಸ್ ಮೈನಸ್ ಒ ಎ ವೆಕ್ಟರ್ಸ್. ಸೊ ಒ ಬಿ ವೆಕ್ಟರ್ಸ್ ಇಸ್ ಈಕ್ವಲ್ ಟು ವಾಟ್? ಒ ಬಿ ಇಸ್ ಈಕ್ವಲ್ ಟು minus 5i plus 7j minus OA. OA and the minus should come close the bracket. 2i plus j, 2i plus j. Simplify this. Minus is equal to minus 5i plus 7j minus into plus minus 2i minus into plus minus j. Okay, remove that bracket. Minus 5i minus 2i, that is equal to minus 7i. Okay na? Plus 7j minus j, plus 7 minus 1 andre plus 6j, plus 6j. So this is the value of AB vectors. AB vectors. AB vectors is equal to minus 7i plus 6j. So next you write scalar component and vector component. ಈಗ scalar component ಬರೆಯೋಣ. scalar components. Scalar components are scalar components are minus I coefficient ಏನಿದೆ minus 7 comma j coefficient 6 minus 7 comma 6. This is scalar components. Okay, vector components. Vector components. Vectors components are ಏನಿದೆ ಮೈ ಇದೆ. ವೆಕ್ಟರ್ಸ್ ಫಾರ್ಮ್ ಅಂತಂದ್ರೆ ವೆಕ್ಟರ್ಸ್ ಅಂತಂದ್ರೆ ಐ ಇರಬೇಕು. ಡೈರೆಕ್ಷನ್ಸ್ ಅಂಡ್ ಮ್ಯಾಗ್ನಿಟ್ಯೂಡ್ಸ್ ಯಾರು ಇರಬೇಕು? minus 7i plus 6j. ಓಕೆ, ಇಲ್ಲಿ ಬರೀ ಮ್ಯಾಗ್ನಿಟ್ಯೂಡ್ ಇದ್ರೆ ನಡೀತದೆ, ಇಲ್ಲಿ ಡೈರೆಕ್ಷನ್ಸ್ ಇರಬೇಕು. ಓಕೆ, ದಿಸ್ ಇಸ್ ಸ್ಕೇಲಾರ್ ಕಾಂಪೋನೆಂಟ್ಸ್ ಅಂಡ್ ವೆಕ್ಟರ್ ಕಾಂಪೋನೆಂಟ್ಸ್. ಓಕೆ, ಇಲ್ಲಿ ಬರ್ಕೊಳ್ಬಿಡಿ. ಇದು ಪ್ರಾಬ್ಲಮ್ ನಂಬರ್ 5, ಪ್ರಾಬ್ಲಮ್ ನಂಬರ್ 4. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 6 ಹೋಗೋಣ. ರೆಡ್. Yes. Okay. So next problem. ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇದೆ ಬರೋದು. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ? ಪ್ರಾಬ್ಲಮ್ ನಂಬರ್ 6. ಫೈಂಡ್ ದ ಸಮ್ ಆಫ್ ವೆಕ್ಟರ್ಸ್. ಫೈಂಡ್ ದ, ಎಲ್ಲ ಟೆಕ್ಸ್ಟ್ ಬುಕ್ಸ್ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ಸ್ ಇರ್ತದ. ಫೈಂಡ್ ದ ಸಮ್ ಆಫ್ ವೆಕ್ಟರ್ಸ್. A is equal to, find the sum of vectors. A is equal to I minus 2j plus k, comma B vectors is equal to minus 2i plus 4j plus 5k. Next, C vectors is equal to C vectors is equal to I minus 6j minus 7k. 7k. ಇಲ್ಲಿ ಏನು ಕೊಡಿದ್ರೆ ಫೈಂಡ್ ದ ಸಮ್. ಫೈಂಡ್ ದ ಸಮ್ ಮೀನ್ಸ್ SUM ಸಮ್ ಅಂತ. SUM ಸಮ್, ಫೈಂಡ್ ದ ಸಮ್. ಇಲ್ಲಿ ಸಮ್ ಅಂತಂದ್ರೆ ಎಲ್ಲ ಆಡ್ ಮಾಡೋದು ಅಂತ. A plus B plus C, A plus B plus C is equal to, A plus B plus C is equal to, find the sum of. Sum of means A vector plus B vector plus C vector. ಇದು sum, addition. ಏನಿದೆ? A vectors ಏನಿದೆ? I minus 2j plus k plus B vectors ಅಂತಂದ್ರೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಪ್ಲಸ್ ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದ. ಮೈನಸ್ ಮೈನಸ್ 2i ಪ್ಲಸ್ 4j ಪ್ಲಸ್ 5k ಪ್ಲಸ್ ಸಿ ಏನಿದೆ? ಪ್ಲಸ್ i ಮೈನಸ್ 6j ಮೈನಸ್ 7k. ಇವೆಲ್ಲ
ವೆಕ್ಟರ್ಸ್ ನೋಡಿ ಐ ಫಾರ್ಮ್ ತಗೊಳ್ಳಿ +1i -2i -1i -1i +i 0 -1 +1 cancel, so therefore this is cancel ಮಾಡೋಣ. ಇಲ್ಲ ಅಂದ್ರೆ ಇನ್ನೊಂದು ಸ್ಟೆಪ್ಸ್ ಬರೆದು ಬಿಡೋಣ, ಬೇಡ ಕ್ಯಾನ್ಸಲ್ ಮಾಡೋಣ. ನೋಡಿ ಇಲ್ಲಿ ಡೈರೆಕ್ಟ್ ಮಾಡ್ತಿದ್ದೀನಿ +i -2i -i -1i +i 0 right -2j +4j +2j +2j -6j -4j -4j. So next +k +5k +6k +6k -7k -k 1k -1k. This is sum. Okay na? Write down. Perpudi. Yes, next problem. Find the unit vector. Nodi problem number. Nivela textbooks nodi. Find the unit vector in the direction of the vector. In the directions of the vector I plus j plus 2k. I plus j plus 2k anta. So first vectors ಬರ್ಕೋಣ. A vectors ಅಂತ ಓದ್ಕೊಬಿಡಿ. A vectors is equal to I plus j plus 2k. ಇದು ಯಾವುದು ಅಂತಂದ್ರೆ A vectors ಅಂತ. A vectors is equal to find the ಇಲ್ಲಿ A vectors ಕೊಟ್ಟರೆ find the unit vectors ಅಂತ. ಯೂನಿಟ್ ವೆಕ್ಟರ್ಸ್ ನಿಮಗೆ ಡೆಫಿನೇಷನ್ಸ್ ಗೊತ್ತು. ಏನೋ A cap ಇದನ್ನೇ ಯೂನಿಟ್ ವೆಕ್ಟರ್. A cap is equal to directions of A divided by magnitude of A. Directions of A divided by magnitude of A. Directions of A ಕೊಟ್ಟಿದ್ದಾರೆ, you find out magnitude of A. Magnitude of A ಕಂಡುಹಿಡಿಯೋದು ಗೊತ್ತಾ ನಿಮಗೆ? Magnitude of A is equal to square of the I coefficient 1 square plus j coefficient 1 square plus k coefficient 2 square. That is equal to square root of 1 plus 1 2. 1 square ಅಂದ್ರೆ 1 square ಅಂದ್ರೆ 1 plus 1 2 square ಅಂದ್ರೆ 4. So that is equal to root 6. ಇದು ಅಪ್ಲೈ ಮಾಡಿ. Therefore A cap is equal to ಇಲ್ಲ ಸಪರೇಟ್ ಆಗಿ ಇನ್ನೊಂದ್ಸಲ ಬರದೇ ಮಾಡಿ. A cap is equal to directions of A divided by magnitude of A, that is equal to directions I plus j plus 2k divided by magnitude of A, that is equal to root 6. This is unit vectors. Okay, right now. Next problem number 8. Find the unit vector in the direction of the vector PQ where P and Q are the points 1, 2, 3 and 4, 5, 6 respectively. ಇದೇ ಮಾಡಿದರೆ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಏನು P and P ಪಾಯಿಂಟ್ಸ್ Q ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ಇದೇನು ಕೇಳಿದರೆ find the unit vector in the directions of PQ. Find the unit vectors in the directions of PQ. ಸೊ ಬರೆಯೋಣ. ಈಗ ಅವ್ರು ಏನು ಮಾಡಿದ್ದಾರೆ, ಎರಡು ವೆಕ್ಟರ್ಸ್ ಕೊಟ್ಟಿದ್ದಾರೆ, ಒಂದು P and Q ಪಾಯಿಂಟ್ಸ್ ಕೊಟ್ಟಿದ್ದಾರೆ. P and Q ಪಾಯಿಂಟ್ಸ್ ಮೇಲೆ ನೀವು ಮಾಡ್ಕೊಂಡು ಯೂನಿಟ್ ವೆಕ್ಟರ್ಸ್ ಕಂಡುಹಿಡಿದಿದ್ದಾರೆ. ಓಕೆ, therefore P vectors is equal to P points. P ಏನು ಕೊಟ್ಟಿದ್ದಾರೆ 1, 2, 3. Q vectors Q ಪಾಯಿಂಟ್ಸ್ ಏನು ಕೊಟ್ಟಿದ್ದಾರೆ 4, 5, 6 respectively. Find the unit vector. Find the unit. First ನೀವು ಇದನ್ನ ಪೊಸಿಷನ್ ವೆಕ್ಟರ್ಸ್ ನೋಟ್ ಮಾಡ್ಕೊಳ್ಳಿ. ಪೊಸಿಷನ್ ವೆಕ್ಟರ್ಸ್ OP ವೆಕ್ಟರ್ಸ್. OP ವೆಕ್ಟರ್ಸ್ ಅಂತ ಗೊತ್ತು 1i plus 2j plus 3 into k 3k. Next Q vectors na OQ vectors. OQ is equal to 4i plus 5j
plus 6k. This is OQ. Then find out PQ. PQ is equal to, PQ can be written as OQ minus OP. OQ minus OP. OQ values calculate. Take OQ values 4i plus 5j plus 6k minus should come close the bracket. Minus ಬಂದಾಗ ಬ್ರಾಕೆಟ್ ಹಾಕಬಿಡಿ. OP P is equal to ಏನಿದೆ I plus 2j plus 3k. 2j plus 3k. ಇದೆಲ್ಲ ಈಗ ಸಿಂಪ್ಲಿಫೈ ಮಾಡಿ. 4i plus 5j plus 6k. Remove this bracket. Minus I minus 2j minus 3k. Plus 4i minus I 3i. 3i plus 5j minus 2j plus 3j plus 6k minus 3k plus 3k. This is the vectors of PQ. PQ vectors is equal to 3i plus 3j plus 3k. ಓಕೆನಾ? ಈಗ ಅವ್ರು ಏನಿದೆ ಯೂನಿಟ್ ವೆಕ್ಟರ್ಸ್ ಕಂಡುಹಿಡಿಯಬೇಕಂತ. ಯೂನಿಟ್ ವೆಕ್ಟರ್ಸ್ ಅಂತ PQ ನಿಮಗೆ ಗೊತ್ತು. ಅಕಾರ್ಡಿಂಗ್ ಟು ದಿಸ್ ಇದ್ರ ಮೇಲೆ ಏನು ಮಾಡೋಣ, ಮ್ಯಾಗ್ನಿಟ್ಯೂಡ್ ಆಫ್ PQ ಕಂಡುಕೊಳ್ಳೋಣ. ಮ್ಯಾಗ್ನಿಟ್ಯೂಡ್ ಆಫ್ PQ is equal to PQ vectors. PQ vectors magnitudes of PQ that is equal to I coefficient. I coefficient ಏನಿದೆ 3 ಅಂದ್ರೆ 3 whole square. 3 square plus j coefficient 3 square plus k coefficient 3 square. So next ಏನಾಗ್ತದೆ ಅಂದ್ರೆ ಎಸ್ ನಿಮಗೆ ಗೊತ್ತು ಯೂನಿಟ್ ವೆಕ್ಟರ್ಸ್ ಕಂಡುಹಿಡಿಯಿರಿ ಅಂದ್ರೆ ಯೂನಿಟ್ ವೆಕ್ಟರ್ಸ್ ಅಂದ್ರೆ PQ ಕ್ಯಾಪ್ ಈ ತರ PQ ಕ್ಯಾಪ್ PQ ವೆಕ್ಟರ್ಸ್ ಯೂನಿಟ್ ವೆಕ್ಟರ್ಸ್ ನೋಡಿ ಈ ತರ ಬರೆಯಬೇಕು. PQ ಅಲ್ಲ ಹಿಂಗೆ ಹೇ ಅಂತ ಹೇ ಕ್ಯಾಪ್ ಅನ್ನೋ ಹಂಗೆ PQ is equal to ಏನೋ ಫಾರ್ಮುಲಾ ಡೈರೆಕ್ಷನ್ಸ್ ಆಫ್ PQ divided by magnitude of PQ. Directions of PQ divided by magnitude of PQ. Directions of PQ already given. You know 3i plus 3j plus 3k. Okay. Divided by magnitudes. So magnitudes ಕಂಡುಹಿಡಿದೇವಲ್ಲ ನಾವು. ಇಲ್ಲ ಕಂಡುಹಿಡ್ಬಿಡ್ತೀವಿ ನೋಡಿ. √3 square √9. √3 plus 3 square 9 plus 3 square 9 9 plus 9 plus 9 9 plus 9 plus 9 27 √27 so ಇಲ್ಲಿ ಈಗ √27 ಬರ್ರಿ √27 ಇಲ್ಲ ಇನ್ನೊಂದು √27 ಬರ್ ಓಕೆ ನೆಕ್ಸ್ಟ್ ಇಲ್ಲಿ 3 ಕಾಮನ್ ತಗೊಳ್ಳಿ ಟೇಕ್ ಔಟ್ ಸೈಡ್ 3 ಕಾಮನ್ ತಗೊಂಡ್ರೆ ಏನು ಬರ್ತದೆ I plus j plus k divided by √27. √27 can be written as 9 into 3. √9 into 3. Therefore 3 into I plus j plus k. √9 value is 3. 3 √3. Here 3 cancel. So therefore PQ unit vectors that is equal to I plus j plus k divided by √3. This is unit vectors. I plus j plus k divided by √3. ಇದು ಯೂನಿಟ್ ವೆಕ್ಟರ್ಸ್ ಆಫ್ PQ. ನೋಡಿ ಇಲ್ಲಿ ಒಂದು ಕಂಡೀಷನ್ಸ್ ಇರುತ್ತೆ ನೋಡಿ. ಡೈರೆಕ್ಟ್ ಆಗಿ ವೆಕ್ಟರ್ಸ್ ಕೊಟ್ಟಾಗ ನೀವು ಏನು ಮಾಡಬಹುದು ಅಂತಂದ್ರೆ ಈಗ A ವೆಕ್ಟರ್ A unit vectors is equal to A direction of A divided by magnitude A. Sometimes given only 2 points, A 1.2, B 1.2. First, that points you should convert it to vector components, vector form convert ಮಾಡ್ಕೊಳ್ಳಿ. ಈಗ ಪಾಯಿಂಟ್ಸ್ ಕೊಟ್ಟರು, this is vector form. Vector form ಅಂತಂದ್ರೆ ಏನು? ಪೊಸಿಷನ್ ವೆಕ್ಟರ್ ಫಾರ್ಮ್ OP ಅಂತ ತೆಗೆದುಕೊಳ್ಳಿ. ನೆಕ್ಸ್ಟ್ OQ ಅಂತ ಇಲ್ಲಿ ಏನು ಕಂಡುಹಿಡಿದಾರೆ ನೋಡಿಬೇಕಾರೆ ನಿಮಗೆ ಕ್ವಶನ್ಸ್ ಇಲ್ಲಿ ಏನು ಕೊಟ್ಟಿದ್ದಾರೆ ಇಲ್ಲಿ ಇಯರ್ ಫೈಂಡ್ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ PQ. ವೆಕ್ಟರ್ PQ ಬೇಕು ಅಂದಾಗ ನೀವು P
vector PQ can be written as OQ minus OP. Already you should convert it to some vectors points. OQ minus OP, substitute the OQ values and OP values. Okay. Then to get one new vector, that is PQ vector. ಇದರ ವೆಕ್ಟರ್ಸ್ ನ ಕಂಡುಹಿಡಿಯುವ ವಿಧಾನ. ಆಮೇಲೆ ನೆಕ್ಸ್ಟ್ ನಿಮಗೆ ಗೊತ್ತು ಯೂನಿಟ್ ವೆಕ್ಟರ್ಸ್ ಅಂದ್ರೆ ಫಾರ್ಮುಲಾ ಎ ಯೂನಿಟ್ ವೆಕ್ಟರ್ಸ್ ಅಂದ್ರೆ ಎ ಕ್ಯಾಪ್ ಡಿವೈಡೆಡ್ ಬೈ ಡೈರೆಕ್ಷನ್ ಆಫ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ಬಿ ಯೂನಿಟ್ ವೆಕ್ಟರ್ಸ್ ಬೇಕಂತಂದ್ರೆ ಡೈರೆಕ್ಷನ್ ಆಫ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಯಾವ್ದಾರ ಬರಲಿ ಈ ರೀತಿ ಮಾಡ್ಕೋಬೇಕು. ಈ ಪ್ರೀವಿಯಸ್ ಪ್ರಾಬ್ಲಮ್ ಗಿವನ್ ಡೈರೆಕ್ಟ್ ಆಗಿ ಕೊಟ್ಬಿಟ್ರು, ಒಂದು ವೆಕ್ಟರ್ಸ್ ಕೊಟ್ಟರು, ವೆಕ್ಟರ್ಸ್ ಡೈರೆಕ್ಟ್ ಆಗಿ ಕಂಡುಹಿಡಿಯೋದು. ಬಟ್ ಇನ್ ದಿಸ್ ಪ್ರಾಬ್ಲಮ್ ಇಟ್ ಇಸ್ ಗಿವನ್ only 2 points, so that points you should convert it into vector form, means position vector form. Afterwards you should convert it to one standard vector, then you go to unit vector. This is standard vector actually. Okay na? Bari right now ಏನು ಡೌಟ್ಸ್ ಇತ್ತು ಅಂದ್ರೆ ಫೋನ್ ಮಾಡ್ಬೋದು. ಬರೀ ಇದನ್ನ ಬೇಗ. ಓಕೆ ಬರುದ್ರಾ? ಇಲ್ಲಿ ಏನಾಗ್ತದೆ ಅಂತಂದ್ರೆ ನೋಡಿ, ಫಸ್ಟ್ ವೆಕ್ಟರ್ಸ್ ಡೈರೆಕ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಕೊಟ್ಬಿಟ್ರು ಎ ವೆಕ್ಟರ್ಸ್. ದಿಸ್ ಪ್ರಾಬ್ಲಮ್ ಇಟ್ ಈಸ್ ಗಿವನ್ 2 ಪಾಯಿಂಟ್ಸ್. ನೆಕ್ಸ್ಟ್ ಪ್ರಾಬ್ಲಮ್ 2 ವೆಕ್ಟರ್ಸ್ ಸಮ್ ಕೊಟ್ಟಿದ್ದಾರೆ, ಅದನ್ನು ತೋರಿಸ್ತೀನಿ ನೋಡಿ. ಅದು ಯೂನಿಟ್ ವೆಕ್ಟರ್ಸ್ ನೋಡಿ. ಈ ತರ ಯೂನಿಟ್ ವೆಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್, 2 ಮಾರ್ಕ್ಸ್ ಅಂತೂ 100% ಕೇಳ್ತಾರೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 9. ಎಲ್ಲ ಟೆಕ್ಸ್ಟ್ ಬುಕ್ಸ್ ನೋಡಿ, ಪ್ರಾಬ್ಲಮ್ ನಂಬರ್ 9 ನೋಡಿ. ಯು ಸಿ ಪ್ರಾಬ್ಲಮ್ ನಂಬರ್ 9. Problem number 9. You see problem number 8. For given vectors a is equal to 2i minus j plus 2k and b is equal to printed ಸರಿಯಾಗಿ ಬಂದಿಲ್ಲ ಇಲ್ಲಿ, minus i plus 2j plus 3k, find the unit vector in the direction of the vector a plus b. ನೋಡಿ ಹೆಂಗೆ ಕೇಳಿದ್ದಾರೆ ಇಲ್ಲಿ, find the direction of the unit vector a plus b ಅಂದ್ರೆ here this means a vectors ಕೊಟ್ಟರು, b vectors ಕೊಟ್ಟರು, ಎ ಪ್ಲಸ್ ಬಿ ಮೇಲೆ ಯೂನಿಟ್ ವೆಕ್ಟರ್ಸ್ ಕಂಡುಹಿಡಿಯಬೇಕಂದ್ರೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ರೀವಿಯಸ್ ಪ್ರಾಬ್ಲಮ್ ಗಿವನ್ ಎ ಪಾಯಿಂಟ್ ಎ ಸಪರೇಟ್ಲಿ, ಪಾಯಿಂಟ್ ಬಿ ಸಪರೇಟ್, ದೆನ್ ಫೈಂಡ್ ಔಟ್ ದಟ್ ಒನ್ ಶುಡ್ ಕನ್ವರ್ಟೆಡ್ ಟು ವೆಕ್ಟರ್ ಫಾರ್ಮ್, ದೆನ್ ಎ ಬಿ. ಓಕೆ, ಪಿ ಕ್ಯೂ, ದಟ್ ಇಸ್ ಪಿ ಕ್ಯೂ. ಇನ್ ದಿಸ್ ಕೇಸ್ ಗಿವನ್ ವೆಕ್ಟರ್ಸ್ ಆಲ್ರೆಡಿ ವೆಕ್ಟರ್ ಫಾರ್ಮ್ ಕೊಟ್ಟಿದ್ದಾರೆ. That is a vector. A vector is equal to, for a given vectors, a vectors is equal to ಎಷ್ಟು ಕೊಟ್ಟಿದ್ದಾರೆ? A vectors is equal to 2i minus j plus 2k ಕೊಟ್ಟರು. B vectors ಏನು ಕೊಟ್ಟರು? B vectors is equal to minus i plus j minus k ಕೊಟ್ಟರು. Find the directions of, so find the unit vector in the direction of the vector a plus b. ಎ ಪ್ಲಸ್ ಬಿ ಮಾಡಿ ಅಂದರೆ ಎ ಪ್ಲಸ್ ಬಿ ನೋಡಿ, ಎ ಪ್ಲಸ್ ಅಂದ್ರೆ ಸಮ್, ಎ ಪ್ಲಸ್ ಬಿ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಎ ವೆಕ್ಟರ್ಸ್ ಅಲ್ಲಿ ಕೊಡಿ 2i ಮೈನಸ್ ಜೆ ಪ್ಲಸ್ 2k ಪ್ಲಸ್ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ, ಮೈನಸ್ ಬಂದ್ರೆ ಬ್ರಾಕೆಟ್ ಹಾಕಲಿಲ್ಲ ಅಂದ್ರೆ ತೊಂದರೆ ಇಲ್ಲ, ಪ್ಲಸ್ ಇಂಟು ಮೈನಸ್ ಮೈನಸ್ ಐ ಪ್ಲಸ್ ಜೆ ಮೈನಸ್ ಕೆ. ಈಗ ಏನಾಗ್ತದೆ ಇದೆ ನೋಡಿ, ಒಂದು ಕಂಡೀಷನ್ ಎ ಪ್ಲಸ್ ಬಿಗೆ ಹಿಂಗೆ ಯೂನಿಟ್ ವೆಕ್ಟರ್ಸ್ ಅಂತ ಹಿಂಗೆ ಥ್ರೋಟ್ ಹಾಕಕ್ಕಾಗಲ್ಲ. ಅದರಿಂದ ಕನ್ಸಿಡರ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿ ವೆಕ್ಟರ್ಸ್ ಅಂತ ಇಟ್ಕೊಳ್ಳಿ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿ ಕನ್ಸಿಡರ್ ನೀವು ತಗೋಬಹುದು ಅಂತ. ಯಾಕೆಂದ್ರೆ ಆ ಕ್ಯಾಪ್ ಹಾಕ್ಬೇಕಾದ್ರೆ ಆಗಲ್ಲ, ಅದು ತುಂಬಾ ಒಂಥರ ಕಾಣ್ತದೆ. ದಟ್ಸ್ ವೈ ಯು ಟೇಕ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿ. ಏನು ದಂಡ ಗೊತ್ತಾಯ್ತಾ? ಸಿ ಬರ್ಬಿಟ್ಟು ತಕ್ಷಣ ಹಿಂಗೆ ಕ್ಯಾಪ್ ಹಾಕ್ಬಿಡ್ಬೋದು. ಬಟ್ ಅದಾಗಲ್ಲ, ಎ ಪ್ಲಸ್ ಬಿ ತುಂಬಾ ಇದಾಗಲ್ಲ. ದಟ್ಸ್ ವೈ ಐ ಆಮ್ ಟೇಕಿಂಗ್. ಕನ್ಫ್ಯೂಸ್ ಮಾಡ್ಕೊಬೇಡಿ. ನಿಮ್ಗೆ ಇಷ್ಟ ಯಾವ್ದಾರು ತೆಗೆದುಕೊಳ್ಳಿ, ನಿಮ್ಗೆ ಯಾವ್ದು ಇಷ್ಟ ಅದನ್ನು ತೆಗೆದುಕೊಳ್ಳ್ರಿ. ನಾನು ಸಿ ತಗೊಂಡಿದ್ದೀನಿ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಕನ್ಸಿಡರ್ ಮಾಡಿ ಸಿ ವೆಕ್ಟರ್ಸ್ ಅಂತ. ಓಕೆ, ಪ್ಲಸ್ 2i ಮೈನಸ್ 1i ಪ್ಲಸ್ ಐ ಮೈನಸ್ ಜೆ ಪ್ಲಸ್ ಜೆ ಕ್ಯಾನ್ಸಲ್, ಒಳ್ಳೆದೇ ಆಯ್ತು ಬೇಬಿ. ಪ್ಲಸ್ 2k ಮೈನಸ್ ಕೆ ಪ್ಲಸ್ ಕೆ, ಐ ಪ್ಲಸ್ ಕೆ ಅಷ್ಟೇ ಬಂದಿದೆ ನಮಗೆ. ಸೊ ಐ ಪ್ಲಸ್ ಕೆ ಬಂತು. ಈಗ ಇದಕ್ಕೆ ಸಿ ವೆಕ್ಟರ್ ಇದೇನಂತ ಮಾತಾಡಿದ ನಾನು, ಸಿ ವೆಕ್ಟರ್ಸ್ ಅಂತ ತೆಗೆದುಕೊಂಡಿದ್ದೀನಿ ಅಷ್ಟೇ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಇಲ್ಲಿ ಮ್ಯಾಗ್ನಿಟ್ಯೂಡ್ಸ್ ಆಫ್ ಸಿ ಕಂಡಿದ್ದೀರಿ, ಡೈರೆಕ್ಷನ್ಸ್ ಅಂತೂ ಇದೆ. ಮ್ಯಾಗ್ನಿಟ್ಯೂಡ್ಸ್ ಆಫ್ ಸಿ ಇಸ್ ಈಕ್ವಲ್ ಟು ಏನ್ ಬರ್ತದ?
magnitudes of c is equal to square root of I coefficient 1 square plus k coefficient 1 square, that is equal to 1 plus 1, that is equal to root 2. So then ಈಗ ಏನು ಮಾಡ್ತೀರಿ ಅಂತಂದ್ರೆ ನೀವು a plus b is equal to c ತಗೊಂಡಿದ್ರ ಇದಕ್ಕೆ ನೋಡಿ c ಕ್ಯಾಪ್ c ಯೂನಿಟ್ ವೆಕ್ಟರ್ಸ್ ಅಂತ c ಯೂನಿಟ್ ವೆಕ್ಟರ್ಸ್ ಅಂತಂದ್ರೆ a plus b ನೇ ಅದು ಸುಮ್ಮನೆ ತಗೊಂಡಿದ್ದೀನಿ ಸರ್ a plus b ಡೈರೆಕ್ಷನ್ಸ್ ಏನು I plus k divided by root 2. This is answer. Okay na? So dear students, clear up to problem number 9 completed. So next class problem number 10. Write on this. Thank you.